ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಫುಲ್ ರೆಡಿ ಆಗಿದ್ರೆ ಸೂರಜ್ ಕಳಪ್ಪ. ಓಕೆ ಸ್ಟಾರ್ಟ್. ಹಾಯ್ ಎವ್ರಿವನ್. ಇಂಗ್ಲೀಷಲ್ಲಿ ಕರೆಕ್ಟ್ ಆಗಿದೆ. ಈಗ ಮೀಟಿಂಗ್ ಇರೋದು ಬೆಂಗಾಲಿ ಕ್ಲೈಂಟ್ ಜೊತೆಗಲ್ವಾ? ಬೆಂಗಾಲಿಲಿ ಮಾತಾಡಪ್ಪ. ಹಾಯ್, ಶುಭ ಸೋಕಾಲ್, ಅಪ್ನಾರ್ ಶಾತೆ ಪರಿಚಿತ. ಕರೆಕ್ಟ್. ನೆಕ್ಸ್ಟ್ ಲೈನ್ ಏನು? ನೆಕ್ಸ್ಟು ಆಪ್ನೋ ಕ್ಯಾಮೋನ್ ಅಚಿನ್ ಅಂದ್ರೆ ಹೌ ಆರ್ ಯು ಅಂತ. ಹಾ, ಅಪ್ನಾರ್ ಶಾತೆ ಪರಿಚಿತ, আপনি কেমন আছি? আমি আপনাকে স্বাগত জানাই ಅಂದ್ರೆ ಐ ವೆಲ್ಕಮ್ ಯು ಆಲ್. ಕರೆಕ್ಟಾ? ಪರ್ಫೆಕ್ಟ್ ಗೆಳೆಯ. ಇದು ಬೇಕಾಗಿದ್ದು. ಇಷ್ಟು ಹೇಳಿದ್ರೆ ಸಾಕಣ. ಏನ್ ಬೇಕಾಗಿರೋದು? ಅದು ಇವತ್ತು ಕ್ಲೀನ್ ಜೊತೆ ಒಂದು ಮೀಟಿಂಗ್ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದ. ಈ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಗೌತಮ್ ದಿವಾನ್ ಅವರು ಮೀಟಿಂಗ್ ಪ್ರಾಕ್ಟೀಸ್ ಮಾಡ್ತಿದಾರ? ಅಲ್ಲ ಗೌತಮ್ ಅವರೇ, ಬುದ್ಧಿ ಬಂದಾಗ್ಲಿಂದ ನೀವು ಮೀಟಿಂಗೇ ಮಾಡ್ತಿದ್ರ. ದಿನದಲ್ಲಿ 12 ಗಂಟೆ ನೀವು ಮೀಟಿಂಗ್ ಅಲ್ಲೇ ಕೂತಿರ್ತೀರ, ನಿಮಗೆ ಪ್ರಾಕ್ಟೀಸ್ ಬೇಕಾ? ಇದು ಹೆಂಗಿದೆ ಅಂದ್ರೆ ನೀನು ಸ್ವಿಮ್ಮಿಂಗ್ ಕೋಚಿಂಗ್ ಕ್ಲಾಸ್ಗೆ ಅಡ್ಮಿಷನ್ ತಗೊಂಡಾಗಿದೆ. ಅದು ಹಾಗಲ್ಲ, ನಾವು ಎಷ್ಟೇ ಪರ್ಫೆಕ್ಟ್ ಆಗಿದ್ರು, ಕಾನ್ಫಿಡೆಂಟ್ ಆಗಿದ್ರು, ಒಂದೊಂದ್ಸತಿ ನರ್ವಸ್ ಆಗಿಬಿಡುತ್ತೆ. ಹಾಗಾಗಬಾರ್ದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಿ, ಫಾರ್ ಮೀ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನೋದಕ್ಕಿಂತ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಎವ್ರಿಥಿಂಗ್ ಪರ್ಫೆಕ್ಟ್ ಅನ್ನೋದು ನನ್ನ ಸಿದ್ಧಾಂತ. ಸೂಪರ್ ಗೆಳೆಯ, ಕರೆಕ್ಟಾಗಿ ಹೇಳಿದೆ. ವಾಟ್ ಎ ವಂಡರ್ಫುಲ್ ಥಾಟ್. ನಿಜಾನೇ, ನಮ್ಮನ್ನು ನಾವು ಯಾವಾಗಲೂ ತಿದ್ಕೋತಾ ಇರಬೇಕು, ಕಲಿತಾ ಇರಬೇಕು. ಅವಾಗಲೇ ನಾವು ಪ್ರೋಗ್ರೆಸ್ ಆಗೋದಕ್ಕೆ ಸಾಧ್ಯ. ಈಗ ಹೇಳಿ, ಈಗ ನಿಮ್ಮ ಹೆಸರೇನು ಅನ್ನೋದನ್ನ ಬೆಂಗಾಲಿಯಲ್ಲಿ ಹೇಗೆ ಕೇಳ್ತೀರಾ? ಆಪ್ನಾರ್ ನಾಮ್ ಕಿ. ಕರೆಕ್ಟ್ ಗೆಳೆಯ. ಓಕೆ, ಮತ್ತೆ ನೀವು ಹೇಗಿದ್ದೀರಾ ಅನ್ನೋದಕ್ಕೆ? ಈಗ ತಾನೇ ಕಲಿತೆ. ಅಪ್ನಿ ಕೆಮನ್ ಆಚಿ. ಕರೆಕ್ಟ್. ಓಕೆ, ಊಟ ಆಯ್ತಾ ಅಂತ? ದೋಪೇರ್ ಖಬರ್ ಖಾओ. ಕರೆಕ್ಟ್. ಓಕೆ, ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅನ್ನೋದಕ್ಕೆ? ಓ, ಅತ್ತಿಗೆ ಅವರು ಈ ರೂಟಲ್ಲಿ ಬರ್ತಾ ಇದ್ದಾರಾ? ಓಹೋ ಅಪ್ಪ ಆನಂದ, ಇವೆಲ್ಲ ನನಗೆ ಗೊತ್ತಿಲ್ಲ. ಸ್ವಲ್ಪ ಅದು ತುಮಿ ಖೂಬ್ ಭಾಲೋ. ಹಾ, ತುಮಿ ಖೂಬ್ ಬಾಲು. ಥ್ಯಾಂಕ್ ಯು. ಐ ಮೀನ್, ನಾವು ನಿಮ್ಮೋರು ಅನ್ನೋದಕ್ಕೆ? ನನಗೆ ದೇವರಣೆಗೂ ಇವೆಲ್ಲ ಗೊತ್ತಿಲ್ಲ. ಮಿಸ್ಟರ್ ಆನಂದ್, ಹೆಲ್ಪ್ ಮಾಡಿ. ಆಮಿ ತೋಮಾಕಿ ಭಾಲು ಭಾಷಿ. ಹಾ, ಆಮಿ ತೋಮಾಕೆ ಭಾಲೋ ಭಾಷಿ. ವಾವ್ ಗೆಳೆಯ, ಕರೆಕ್ಟಾಗಿ ಹೇಳಿದೆ. ಇದು ಬೇಕಾಗಿದ್ದು. ಸರಿ, ಹಾಗೆ ಎಕ್ಸ್ಕ್ಯೂಸ್ ಮೀ, ಟೈಮ್ ಆಗ್ತಾ ಇದೆ ಮೀಟಿಂಗ್ಗೆ. ಆನಂದ, ಬಾಯ್. ಓಕೆ, ಬಾಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಇಲ್ಲ ಗೆಳೆಯ, ಈಗ ಮಾತಾಡ್ದಲ್ಲ ಬೆಂಗಾಲಿ, ಅದಷ್ಟು ಕರೆಕ್ಟ್ ಆಗಿದೆ ಕಣೋ. ಆದ್ರೆ ಕೊನೆ ಲೈನ್ ಹೇಳ್ದಲ್ಲ, ಆಮಿ ತೋಮಾಕಿ ಬಾಲು ಭಾಷಿ, ಅದನ್ನ ಮಾತ್ರ ಹೇಳ್ಬೇಡ. ಯಾಕೆ? ನಾವು ನಿಮ್ಮವರು ಅಂತ ಚೆನ್ನಾಗಿದೆಯಲ್ಲ. ಅದು ಹಾಗಲ್ಲ ಗೆಳೆಯ. ಆಮಿ ತೋಮಾಕೆ ಬಾಲೋ ಭಾಷಿ ಅಂದ್ರೆ ಐ ಲವ್ ಯು ಅಂತ ಕಣ. ಈಗ ನಾನು ಬೆಂಗಾಳಿನಲ್ಲಿ ಐ ಲವ್ ಯು ಅಂತ ಹೇಳಿದ್ನ ಅವ್ರಿಗೆ. ಕಣ, ನೋಡ್ದ ಎಷ್ಟು ಸುಲಭ ಅಂತ. ಇದನ್ನ ಹೇಳಕ್ ಒದ್ದಾಡ್ತಾ ಇದ್ದಲ್ಲ ನೀನು. ಅವ್ರಿಗೆ ಅರ್ಥ ಆಗಿರಲ್ಲ ಅಲ್ವಾ? ಒಂದ್ ವೇಳೆ ಅರ್ಥ ಆದ್ರೂ ಏನು ತಲೆ ಕೆಡಿಸ್ಕೋಬೇಡ, ಅವ್ರು ಖುಷಿ ಪಡ್ತಾರೆ. ಓಕೆ, ಬಾ. ಆಮಿ ತೋಮಾಕೆ ಭಾಲೋಭಾಷಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗಂತೂ ಕ್ರಿಕೆಟ್ ಬೆಟ್ಟಿಂಗ್ ಟೈಮು. ಸಣ್ಣ ಹುಡುಗರೆಲ್ಲ ಬೆಟ್ಟಿಂಗ್ ಆಡ್ತಾರೆ. ಯಾರೋ ಯಾಕೆ, ಇಲ್ಲೇ ರೋಡ್ ಕಾರ್ನರ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಕೆಲಸ ಮಾಡೋರು ಮಕ್ಕಳು ಬೆಟ್ಟಿಂಗ್ ಆಡ್ತಾರೆ. ಅಲ್ಲ, ಇನ್ನು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದೋ ಹುಡುಗರು ಬೆಂಗಳೂರಿಗೆ ಆಗ್ತೀಯಾ, ಚೆನ್ನೈಗೆ ಆಗ್ತೀಯ ಅಂತ ಮಾತಾಡ್ಕೋತಾ ಇರ್ತಾರೆ. ಇವತ್ತು 10-20 ರೂಪಾಯಿಗೆ ಆಡ್ತಾ ಇರೋರು ನಾಳೆ ಲಕ್ಷ ರೂಪಾಯಿಗೆ ಆಡಲ್ಲ ಅಂತ ಏನ್ ಗ್ಯಾರಂಟಿ? ಪಾಪ ದಿನಗೂಲಿ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಈ ಬೆಟ್ಟಿಂಗ್ ಚಟಕ್ ಬಿದ್ದು ನಾಳೆ ದಿನ ಅವ್ರ ಲೈಫ್ಗೆ ಪ್ರಾಬ್ಲಮ್ ತಂದ್ಕೊಂಡ್ರೆ ಯಾರು ಜವಾಬ್ದಾರಿ? ತಪ್ಪು ಮಾಡಿದವರಿಗೆ ಎಷ್ಟು ಶಿಕ್ಷೆ ಇದೆಯೋ, ತಪ್ಪು ಮಾಡಿದವರನ್ನ ಮುಚ್ಚಿಟ್ಟವರಿಗೂ ಅಷ್ಟೇ ಶಿಕ್ಷೆ. ಕಾನೂನಿನ ಅಡಿಯಲ್ಲಿದ್ದರೆ
ಎಲ್ಲರಿಗೂ ಒಳಿತು. ಶಿಕ್ಷೆನ ಕಾನೂನೆಲ್ಲ ಮಾಡಿದ್ದಾರೆ ಭಗವಂತ, ಆದರೆ ಅದನ್ನು ಯಾರು ಪಾಲಿಸ್ತಾರೆ? ಒಬ್ಬೊಬ್ಬಂದು ಒಂದೊಂದು ಮಾತು, ಯಾರ ಮಾತು ಯಾರು ಕೇಳಲ್ಲ. ಇವತ್ತಿನ ಯುವ ಪೀಳಿಗೆ ನೋಡ್ತಾ ಇದ್ರೆ ಭಯ ಆಗುತ್ತೆ. ಎಲ್ಲರಿಗೂ ಒಂದೇ ಹಠ, ಒಂದೇ ಚಟ, ದಿಢೀರ್ ದುಡ್ಡು ಮಾಡಬೇಕು ಅಂತ. ತಪ್ಪು ದಾರಿಯಲ್ಲಿದ್ದವನನ್ನ ಸರಿದಾರಿಗೆ ತರಬಹುದು, ಆದರೆ ತಪ್ಪು ದಾರಿಯನ್ನೇ ಸರಿದಾರಿ ಎಂದುಕೊಂಡವನನ್ನು ಸರಿದಾರಿಗೆ ತರುವುದು ಬಹಳ ಕಷ್ಟ. ಹಾಗಾಗಿ ದಾರಿ ತೋರುವವನ ಬಗ್ಗೆ ವಿಚಾರಿಸಿ, ಹೋಗುತ್ತಿರುವ ದಾರಿಯ ಬಗ್ಗೆ, ಅಲ್ಲಿರುವ ಕಲ್ಲು ಮುಳ್ಳುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅರಿತಿರಬೇಕು. ಅದನ್ನೆಲ್ಲ ತಿಳ್ಕೊಳಕ್ಕೆ ಇವಾಗ ಯಾರಿಗೂ ಪೇಷನ್ಸ್ ಇಲ್ಲ ಭಗವಂತ. ಇವಾಗೆಲ್ಲ ಸಡನ್ನಾಗಿ ದುಡ್ಡು ಮಾಡಬೇಕು, ಸಡನ್ನಾಗಿ ಶೋಕಿ ಮಾಡಬೇಕು. ಅದು ಮಾಡೋಕ್ಕಾಗದು ಯಾವಾಗ? ಕ್ರಿಕೆಟ್ ಬೆಟ್ಟಿಂಗ್ ಶುರುವಾದಾಗ. ಬೆಟ್ಟಿಂಗಲ್ಲಿ ದುಡ್ಡು ಬಂದರೆ ಹ್ಯಾಪಿ, ಲಾಸ್ ಆದರೆ ನೀನು ಗೊತ್ತಿಲ್ಲದೆ ಇರೋದೇನಿದೆ ಭಗವಂತ? ತಾಯಿ ಮಾಂಗಲ್ಯ ಸ್ಥರಾನ ಮಾರಿ ಬೆಟ್ಟಿಂಗ್ ಆಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಏನು ಅಂತ ಬುದ್ಧಿ ಹೇಳ್ತ್ಯಾ? ಶಿವಪ್ರಸಾದ್, ಈ ಜೂಜು ಅನ್ನೋದು ತಾತ್ಕಾಲಿಕವಾದ ಅಮೃತ, ಆದರೆ ಶಾಶ್ವತವಾದ ವಿಷ. ಆ ಕ್ಷಣಕ್ಕೆ ಅದು ಸಿಹಿ ಕೊಡಬಹುದು, ಆದರೆ ಕಾರ್ಕೋಟಕ ವಿಷ, ಅದನ್ನ ಯಾವತ್ತೂ ನಂಬಬಾರದು. ಭಗವಂತ, ನನಗೊಂದು ಡೌಟು. ಕೇಳು. ಮುಂಚೆ ಎಲ್ಲ ಜೂಜಾಡಕ್ಕೆ ಅಂತಾನೆ ಕೆಲವು ಆಟಗಳಿದ್ವು, ಆದರೆ ಈಗ ಎಲ್ಲ ಆಟದಲ್ಲೂ ಜೂಜಾಡ್ತಾರೆ. ನನ್ನ ಡೌಟ್ ಏನಪ್ಪ ಅಂದ್ರೆ, ನಮ್ಮ ಜೀವನ ಅನ್ನೋ ಆಟನ ನೀನು ಆಡಿಸ್ತಾ ಇರೋದು. ನಿನ್ನ ಈ ಆಟದಲ್ಲೂ ಯಾರಾದ್ರೂ ಬೆಟ್ಟಿಂಗ್ ಕಟ್ತಾರ? ಹರಕೆಗೂ ಕುರಿಗೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ಹರಕೆ ಕುರಿ ಅಂತ ಹೇಳಲ್ವಾ? ಮನುಷ್ಯನ ಆಟದಲ್ಲಿ ಸೋಲಿಗೆ ಗೆಲುವಿಗೆ ಲೆಕ್ಕವಿದೆ, ಆದರೆ ನಾನಾಡ್ಸೋ ಆಟದಲ್ಲಿ ಸೋಲಿಗೆ ಗೆಲುವಿಗೆ ಅರ್ಥ ಇದೆ. ವ್ಯತ್ಯಾಸ ಇಷ್ಟೇ, ಜೂಜು ಆಟ, ಜೀವನ ಪಾಠ. ಯಾರ ಜೀವನದಲ್ಲಿ ಏನು ಪಾಠ ಕೊಡ್ತೀಯೋ ನನಗಂತೂ ಗೊತ್ತಿಲ್ಲ ಭಗವಂತ. ಆದರೆ ಈ ಕ್ರಿಕೆಟ್ ಬೆಟ್ಟಿಂಗಿಂದ ಪಾಠ ಕಲಿಯೋ ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ. ಪ್ಲೀಸ್ ಅದನ್ನ ಹೇಗಾದರೂ ಮಾಡಿ ತಡಿ, ಇಲ್ಲ ಅಂದ್ರೆ ಅದನ್ನ ಹೇಗೆ ತಡಿಬೇಕು ಅಂತ ನನಗೊಂದು ಐಡಿಯಾ ಕೊಟ್ಟು ಹೆಲ್ಪ್ ಮಾಡು. ಪ್ಲೀಸ್ ಹೆಲ್ಪ್ ಭಗವಂತ. ಭಗವಂತ, ಹೆಲ್ಪ್ ಮಾಡು ಅಂದ್ರೆ ಸ್ವಲ್ಪ ಮಾಡ್ತೀನಿ ಅಂತನೂ ಹೇಳಲ್ಲ, ಠಕ್ ಅಂತ ಮಾಯ ಆಗ್ಬಿಡ್ತ್ಯಾ. ಇನ್ನು ಈ ಕ್ರಿಕೆಟ್ ಬೆಟ್ಟಿಂಗಿಂದ ಅದೇನೇನು ನಡೆಯುತ್ತೋ, ಏನೇನಾಗುತ್ತೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವ್ನು ಮಾಡಿದ ಕೆಲಸಕ್ಕೆ ಪಾಪ ಗೌಡ್ರ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡ್ಬಿಟ್ಟೆ. ಯಾಕೆ ಬಾರಮ್ಮ ಡೆಲ್ ಆಗಿದ್ದೀರಾ? ಅಂಕಲ್ ಗೇಟ್ ಆಗಿದೆ ಅಂತನಾ? ಇಲ್ಲ ಖುಷಿ, ಅದೆಲ್ಲ ಇವ್ರ ನಾಟಕ ಅಷ್ಟೇ. ನಾನು ಅವತ್ತೇ ನಿನಗೆ ಹೇಳಿದೆ ಅಲ್ವಾ ಅವ್ರು ಒಳ್ಳೆಯವರಲ್ಲ ಅಂತ. ಹೌದಾ ಭಾವನಮ್ಮ? ಹ್ಞೂ ಖುಷಿ, ಇವನಿಂದ ಪಾಪ ಗೌಡ್ರ ಮೇಲೆ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟೆ. ಎಲ್ಲ ಇವರಿಂದಾನೆ. ಹಾಗಾದ್ರೆ ಗೌಡ್ರ ಅಂಕಲ್ಗೆ ಫೋನ್ ಮಾಡಿಬಿಟ್ಟು ಸಾರಿ ಕೇಳ್ಬೋದಲ್ವಾ? ಹೌದಲ್ಲ, ನಂದೇ ತಪ್ಪು. ನಾನೇ ಗೌಡ್ರಿಗೆ ಫೋನ್ ಮಾಡಿ ಸಾರಿ ಕೇಳ್ತೀನಿ. ಹೇಳಿ ಮೇಡಮ್. ಸಾರಿ ಗೌಡ್ರೆ. ಯಾಕೆ ಮೇಡಮ್? ಇಲ್ಲ ಗೌಡ್ರೆ, ಪಾಪ ನಿಮ್ಮ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಬಿಟ್ಟೆ. ನೀವು ಹೇಳಿದ ನಿಜ, ಪಾಪ ನೀವೇನೂ ಮಾಡಿರಲಿಲ್ಲ, ಎಲ್ಲ ಇವಂದೇ ನಾಟಕ. ನನ್ನೇ ಬೈತಾರೆ, ಕೊನೆಗೆ ನನ್ನೇ ಹೊಗಳ್ತಾರೆ. ಆಹಾ, ಪರವಾಗಿಲ್ಲ ಬಿಡಿ ಮೇಡಮ್, ನೀವೇನು ಬೇಜಾರು ಮಾಡ್ಕೋಬೇಡಿ. ಪಾಪು ಇದ್ದಾಳಾ? ಹಾಂ ಗೌಡ್ರೆ, ಕೊಡ್ತೀನಿ ಒಂದು ನಿಮಿಷ. ಕುಡಿ ಕುಡಿ ಕುಡಿ. ಹಾಯ್ ಅಂಕಲ್. ಏನವ ಮುದ್ದಮ್ಮ, ಏನ್ ಮಾಡ್ತಿದ್ಯಾ? ಭಾವನಮ್ಮ ಬೇಜಾರಾಗಿದ್ರು, ನಾನೇ ನಿಮ್ಗೆ ಕಾಲ್ ಮಾಡಕ್ಕೆ ಹೇಳಿದೆ. ಆಹಾ, ಜಾಣ ಮರಿ ನೀನು. ಥ್ಯಾಂಕ್ ಯು ಅಂಕಲ್. ಸರಿ ಕಣವ, ಓತಾಗದೆ ನಿನ್ ಮನಿಕ. ಸರಿ ಅಂಕಲ್, ಗುಡ್ ನೈಟ್. ಸರಿ ಕಣವ, ಗುಡ್ ನೈಟ್. ಮಲ್ಕೋತೀಯಾ?
ಸಿದ್ದು, ಅದಕ್ಕೆ ಏನ್ ಸಿದ್ದು, ಯಾವ್ದನ್ನ ಡ್ರಾಮಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಅಲ್ಲ, ಫೋನಲ್ಲಿ ಮಾತುಕತೆನೂ ಜೋರಾಗೇ ಇತ್ತು. ಏನಿಲ್ಲ ಅದಕ್ಕೆ, ಅದು ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೆ. ಹೌದಾ? ಅದಿರ್ಲಿ ಬಿಡಿ, ಭಾವನಾ ಜೊತೆ ನಿಮ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು? ಅದೊಂಥರ ಸ್ಟಾರ್ಟ್ ಮಾಡೋದಕ್ಕೆ ಇಂಜಿನ್ ಪ್ರಾಬ್ಲಮ್ಮು, ತಳ್ಕೊ ಹೋಗೋದಕ್ಕೆ ರಸ್ತೆದೇ ಪ್ರಾಬ್ಲಮ್ಮು, ಹಂಗಾಗೋದಕ್ಕೆ. ಮನೆಯಲ್ಲಿ ನಿಮ್ ಕೈಕಾಲ್ ಗೇಟ್ ಆಗಿರೋದು ವಾಸಿ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ನೀವ್ ಸರಿ ಹೋಗ್ತಿದ್ದೀರಿ ಅಂತ ಗೊತ್ತಾಗ್ತಿದ್ದಂಗೆ ನಿಮಗ್ ಮತ್ತೆ ಹುಡುಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಷ್ಟರಲ್ಲಿ ನೀವು ಭಾವನಾ ಹತ್ರ ನಿಮ್ ಪ್ರೀತಿ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು. ಅದಕ್ಕೆ ಏನಾರ ಮಾಡಿ ಬಿರ್ನ ಎಲ್ಲ ಹೇಳ್ಕೊತೀನಿ, ಆ ಹುಡುಗಿನ ಮದ್ವೆ ಹಾಗೆ ಆಯ್ತೀನಿ ಅದಕ್ಕೆ. ವೆರಿ ಗುಡ್. ಸಿದ್ದು, ನೀನ್ ಬೇಗ ಮದುವೆ ಆಗ್ಬೇಕು. ಈ ಮನೇಲಿ ನಿಂಗಿರೋ ಹೆಸರನ್ನ ನೀನೇ ಹಾಳು ಮಾಡ್ಕೋಬೇಕು. ಅದೇ ತಾನೆ ನಂಗೂ ಬೇಕಾಗಿರೋದು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಹಾಯ್ ಜಾನು. ಎಲ್ಲಿ ನಿನ್ ಫ್ರೆಂಡು? ಪತ್ತೆನೇ ಇಲ್ಲ. ಎಕ್ಸಾಮ್ಗೂ ಬರ್ತಿಲ್ಲ. ಇವತ್ತಾದ್ರೂ ಬರ್ತಾನೋ ಇಲ್ವೋ? ಅದು ನಿಂಗೆ ಗೊತ್ತು ಜಾನು, ನೀನೇ ಹೇಳ್ಬೇಕು. ನಾನಂತೂ ಫೋನ್ ಮಾಡಿದ್ರೆ ರಿಪ್ಲೈ ಇಲ್ಲ, ಮೆಸೇಜ್ಗೂ ರಿಪ್ಲೈ ಇಲ್ಲ. ಅದಕ್ಕೆ ನಾನು ಒಂದು ಸವಾಸಕ್ಕೆ ಹೋಗ್ಬಿಟ್ಬಿಟ್ಟಿದ್ದೀನಿ. ಹೌದಾ? ನನ್ಗೂ ಹೀಗೆ ಮಾಡ್ತಿದ್ದಾನೆ. ಎಷ್ಟು ಚೆನ್ನಾಗಿ ಓದ್ತಿದ್ದ, ಎಕ್ಸಾಮ್ಗೂ ಬರ್ದಲ್ಲ ಇರೋಂಥದ್ದು ಏನಾಗಿದೆ ಅವನ್ಗೆ? ಸಿಕ್ದಾಗ ನೀನೇ ಕೇಳಬೇಕು. ಸರಿ ಬರ್ತೀನಿ. ಇವತ್ತಿನ ಎಕ್ಸಾಮ್ ಆಲ್ ದಿ ಬೆಸ್ಟ್. ರಘು, ಏ ಮಗ, ಏನಾಯ್ತು ರಘು? ಅಯ್ಯೋ, ರಕ್ತ ಬರ್ತಾ ಇದೆ. ಏನಾಯ್ತು? ಅಯ್ಯೋ, ರಕ್ತ ಬರ್ತಾ ಇದೆ. ನೀರ್ ತಗೊಂಡ್ ಬನ್ನಿ ಬೇಗ. ಕಣ್ಬಿಡಿ ರಘು. ರಘು, ಏನಾಯ್ತು? ಮೇಲ್ಗಡೆ ಎಲ್ಲ ಪಾಟ್ ಬಿತ್ತು ಸರ್. ನೋಡಿ, ನೀವು ಯಾರು ಗಾಬರಿ ಆಗಬೇಡಿ. ಸದ್ಯಕ್ಕೆ ಎಕ್ಸಾಮ್ ಬರೀರಿ, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ರೀ, ಇವನಿಗೂ ಎಕ್ಸಾಮ್ ಇದೆ, ಆಸ್ಪತ್ರೆಗೆ ಹೋದ್ರೆ ಹೇಗಾಗುತ್ತೆ? ಈ ಪರಿಸ್ಥಿತಿನಲ್ಲಿ ಎಕ್ಸಾಮ್ ಹೇಗೆ ಬರೆಯೋಕ್ಕಾಗುತ್ತೆ? ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರು ಟ್ರೀಟ್ಮೆಂಟ್ ಕೊಡಲಿ. ಡಾಕ್ಟರ್ ಎಲ್ಲ ಸರಿ ಇದೆ ಅಂತ ಹೇಳೋದಾದ್ರೆ ನಾನೇ ವಾಪಸ್ ಕರ್ಕೊಂಡು ಬಂದ್ಬಿಡ್ತೀನಿ. ನೀವೆಲ್ಲರೂ ಸ್ವಲ್ಪ ಟೆನ್ಷನ್ ಇಲ್ಲದೆ ಎಕ್ಸಾಮ್ ಬರೆಯೋಕೆ ಹೋಗಿ. ನಡೀರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ ತನ್ನ ತೆಪ್ಪಿಲ್ಲ ಅಂದಾಗ ನನ್ನ ಮೆಸ್ಸಿ ಯಾರ ತಾವನು ಸಮಯ ಕೇಳಕ್ಕಿಲ್ಲ. ಬಡ್ಡಿ ಬಂಗಾರಮ್ಮನ ಮಾತು ಹೆಂಗ್ ಕಡ್ಡಿ ಮುರಿದಂಗ ಅಂತ ಹೇಳ್ತಾರೋ, ಇವರು ಹಂಗೆ ಒಂದ್ ಮಾತು ಆಚೆ ಈಚೆ ಆದ್ರೂ ಸಹಿಸ್ಕೊಳಕ್ಕಿಲ್ಲ.
ಅಂಥವರು ನಿನ್ನ ಮನೆಯಿಂದ ಆಚೆ ಹೋಗೋನ್ಯಾಕು ಇಲ್ಲೇ ಅವ್ರೆ ಅಂದರೆ ಅವ್ರ ತೆಪ್ಪ ಅವ್ರಿಗೆ ಅರ್ಥ ಆಗೈತೆ ಅಂತ ಅರ್ಥ. ಸಂಸದ ಬಿಡೋದು ನಿಂಗೆ ಬಿಟ್ಟಿದವ. ನೀನೇ ಹೇಳ್ದಲ್ಲ ಮೆಸ್ನ ಈ ಮನೆ ಒಳಗೆ ಕರ್ಕೊಂಬಂದವ್ರೆ ತೀರ್ಮಾನ ಮಾಡಲಿ ಅಂತ. ಈಗ ಹೇಳ್ತೇವೆ ಮೆಸ್ಸು ನಾನು ಹೆಂಡ್ರು. ನಾನು ಎಲ್ಲಿರ್ತೀನೋ ಅವರು ಅಲ್ಲೇ ಇರ್ತಾರೆ. ಆದರೆ ಈಗ ನೀನು ತೀರ್ಮಾನ ಮಾಡುವ. ದಿಟ್ವಾಗ್ಲೂ ಮೆಸ್ಸು ನೀನು ವಿರುದ್ಧ ಸಂಚು ಮಾಡೋರು ಅಂತ ನಿನ್ನ ಮನ್ಸಿಗೆ ಅನಿಸ್ತೈತಾ? ನಿನ್ನ ಮನಸ್ಸು 100 ಕೋಟಿಗೆ ಸಮ. ನನ್ನ ಒಬ್ಬನ ಮಾತಂದ್ರೆ ನನ್ನ ಪಿರಾಣಿಕ್ಕಿಂತ ಹೆಚ್ಚು. ಈ ಕ್ಷಣದಾಗ ನಿಂಗೆ ಏನು ಅನ್ಸುತ್ತೆ ಹೇಳವ, ನಾನು ಒಂದು ಮಾತು ಆಡ್ದೆ ಅದನ್ನು ಒಪ್ಕೋತೀನಿ. ಹೇಳವ, ಮೆಸ್ ನಿನ್ನ ವಿರುದ್ಧ ಸಂಚು ಮಾಡೋ ಅಂತ ನಿಮ್ಗೆ ಅನಿಸ್ತೈತಾ? ನೀನು ಎಂಡ್ರು ಮಾಡಿಲ್ಲ ಅಂದರೆ ಇದನ್ನ ಯಾರು ಮಾಡೋರೋ ಅವ್ರು ಯಾರು ಅನ್ನೋದನ್ನ ಕಂಡುಹಿಡಿಯಕ್ಕೆ ಹೇಳು. ಅತ್ತೆ ಅಂದ್ರೆ ನೀವು ಸ್ನೇಹನ ಕ್ಷಮಿಸ್ಬಿಟ್ರಾ? ಅತ್ತೆ ನೀವು ಈ ವಿಷಯದಲ್ಲಿ ದುಡುಕ್ತಿದ್ದೀರಾ ಅನ್ಸುತ್ತೆ. ದುಡುಕ್ತಿಲ್ಲ ಕಣವ. ಅದೆಂಥವ್ರೆ ಆದರೂ ಒಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಪಂಚಾಯತಿ ರೂಢಿ. ಈಗ ನಾನು ಒಂದು ಅವಕಾಶ ಕೊಡ್ತೀವಿ. ತಪ್ಪು ಮಾಡಿಲ್ಲ ಅನ್ನೋದಾದರೆ ಸಾಬೀತುಪಡಿಸ್ಲಿ. ನೀವು ಒಂದು ಮಾತು ಹೇಳಿದ್ರಲ್ಲ, ನನಗೆ ಅಷ್ಟು ಸಾಕು ಅತ್ತೆ. ನಿಜವಾಗ್ಲೂ ಈ ಕೆಲಸ ಯಾರು ಮಾಡಿದಾರೋ ಅವ್ರನ್ನ ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ತೀನಿ. ಸ್ನೇಹನೇ ಈ ಮನೆಗೆ ಸರಿಯಾದ ಸೊಸೆ ಅಂತ ನೀವೇ ಹೇಳೋವಾಗ ನಡ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಕ್ ನಿಲ್ಸೆ. ನೀನ್ ಕತ್ತೆ ರಾಗನ ಕೇಳಕ್ ಆಗ್ತಿಲ್ಲ. ನಾನೇನು ಕೇಳಿಸ್ಕೊ ಅಂತ ಹೇಳಿದ್ನಾ? ನಿನಗೆ ಕೇಳಕ್ಕಾಗಿಲ್ಲ ಅಂದ್ರೆ ಹೋಗು, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಇದು ನನ್ನ ಮನೆ. ಎಲ್ಲಿರ್ಬೇಕೋ ಎಲ್ಲಿರ್ಬಾರ್ದು ಅಂತ ಡಿಸೈಡ್ ಮಾಡೋದು ನಾನು, ನೀನಲ್ಲ. ಹಂಗ ಆಯ್ತು ಬಿಡು. ನಾನ್ಯಾಕೆ ಇವಳ ಜೊತೆ ಜಗಳ ಆಡ್ತಿದ್ದೇನೆ? ಹೇಗಿದ್ರು ಒಬ್ಳೇ ಇದ್ದಾಳೆ. ಇವಳ ಹತ್ರನೇ ಬಾಯ್ ಬಿಡ್ಸಿದ್ರೆ ಹೇಗೆ ಅಲ್ವೇ? ಆಗ್ಲಿಂದ ನಿನ್ ಮುಂದೆನೇ ಇದ್ದೀನಿ. ಸರಿಯಾಗಿ ಮಾತಾಡಕ್ಕೆ ಏನೇ ದೊಡ್ಡರೋಗ ನಿನಗೆ? ಮಾತಾಡಕ್ ಬಂದ್ರೆ ಕಚ್ಚಕ್ಕೆ ಬರ್ತೀಯ. ನಿನ್ ಹತ್ರ ಯಾರು ಮಾತಾಡ್ತಾರೆ? ಎಲ್ಲದಕ್ಕೂ ಉಲ್ಟಾ ಮಾತಾಡ್ತೀಯ. ನಿನ್ನ ಬಾಲ ಹೆಂಗ್ ಮೆಚ್ಕೊಂಡ ಏನೋ. ನಿನ್ನನ್ ಮೆಚ್ಕೊಂಡಾಗ ಅವ್ನು ಹಿಡ್ದಿರೋ ಕೊಡು ಬಿಟ್ಟಿದೀಯಲ್ಲ, ಅದಕ್ಕೆ. ಮಾತಿಗೆ ಮಾತ್ ಕೊಡಬೇಡ. ಈ ಸುಳ್ದಾಡ್ತಿರೋದು ನೀನು. ವಿಷಯ ಏನು ಅಂತ ಹೇಳಿ. ನಾನೇ ನಿನ್ ಹತ್ರ ಬಂದು ಮಾತಾಡ್ತೀನಿ ಅಂತ ಅನ್ಕೋಬೇಡ. ನೀನೇನ್ ಕಿತ್ತು ರಾಣಿ ಚೆನ್ನಮ್ಮನ? ಆಯ್ತು, ನಾನೇ ಕೇಳ್ತಾ ಇದ್ದೀನಿ, ಉತ್ತರ ಕೊಡು. ಹೇಳು. ನಿನ್ನೆಯಿಂದ ಮನೇಲಿ ಯಾವ್ದೋ ಫಂಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಅದ್ ಯಾವ ಫಂಕ್ಷನು? ನಿನಗೆ ನಾನ್ ಹೇಳ್ಬೇಕಾ? ಹೇಳಲ್ಲ.
ಏನ್ ಮಾಡ್ತೀಯಾ? ನೀಟಾಗಿ ಕೇಳ್ತಾ ಇದ್ದೀನಿ ತಾನೆ, ಹೇಳಕ್ಕೇನೆ ದೊಡ್ಡ ರೋಗ ನಿನಗೆ? ಇದು ನೀಟಾ? ಇವಾಗ ಏನ್ ಹೇಳ್ತೀಯೋ ಇಲ್ವೋ? ಹೇಳಲ್ಲ. ಏನ್ ಮಾಡ್ಕೊಂತೀಯ? ಬೇಡ ನೋಡು. ನಿನ್ಗೆ ಎಷ್ಟಿದೆಯೋ ಅಷ್ಟು ನೋಡ್ಕೊ, ನಮ್ ತಂಟೆಗ್ ಬರ್ಬೇಡ. ಓ, ಆಗ್ಲೇ ನಮ್ಮ ಆಗ್ಬಿಟ್ರಾ? ನೋಡ್ತೀನಿ ಈ ಆಟ ಅದು ಎಷ್ಟು ದಿನ ನಡೆಯುತ್ತೆ ಅಂತ. ಆಯ್ತಾಯ್ತು ನೋಡ್ಕೊ, ನನಗೇನು, ನಿನ್ನ ಇಲ್ಲಿ ಯಾರು ಕೇರ್ ಮಾಡಲ್ಲ. ಎಷ್ಟು ಕೊಬ್ಬಿಂದ ಮಾತಾಡ್ತಾ ಇದೀಯ? ನನ್ನ ಮನೇಲೆ ಇತ್ಕೊಂಡು ನನ್ನ ಗಂಡನ ಹಿಂದೆನೆ ನಾಯಿ ತರ ಅಲಿತಿದ್ಯಾ. ನನ್ನ ಅಜ್ಜಿ ನಮ್ಮಮ್ಮನ್ನ ಬುಟ್ಟಿಗೆ ಹಾಕೊಂಡಿದ್ಯಾ. ಇಷ್ಟೆಲ್ಲ ಮಾಡಿದ್ಯಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ? ಉರ್ಕೋಬೇಡ ದಿವ್ಯಾ, ಕೂಲ್ ಡೌನ್. ಅಲ್ಲ, ನಮ್ಮನೆ ಕಾರ್ಯಕ್ರಮದ ಬಗ್ಗೆ ನಿನಗ್ಯಾಕೆ ಇಷ್ಟೊಂದು ಆಸಕ್ತಿ? ಯಾಕೆಂದ್ರೆ ನೀವುಗಳು ಯಾರು ನನಗೆ ವಿಷಯ ಹೇಳಿಲ್ವಲ್ಲ, ಅದಕ್ಕೆ. ಹೌದು ತಾನೆ? ಹಾಗಿದ್ರೆ ಅರ್ಥ ಮಾಡ್ಕೊ, ಅದು ನಿನ್ಗೆ ಸಂಬಂಧ ಪಡದೆ ಇರೋ ವಿಷಯ ಅಂತ. ಅದನ್ ಬಿಟ್ಟು ಈ ತರ ನಾಚಿಕೆ ಎಲ್ಲ ಕೇಳಕ್ ಬಂದಿದೀಯಲ್ಲ, ನಿನಗೇನ್ ಹೇಳ್ಬೇಕು? ಸಾಕು, ನಿನ್ನ ಹತ್ರ ಕಾಡ್ ಹರಟೆ ಹೊಡಿತಾ ಕೂತ್ಕೊಳಕ್ಕೆ ನನ್ನ ಹತ್ರ ಸಮಯ ಇಲ್ಲ. ನನ್ಗೆ ಕೆಲ್ಸ ಇದೆ. ಸುಮ್ಮನೆ ಕೆಣಕ್ ಬೇಡ, ಹೋಗ್ತಾ ಇರು. ನಿನ್ನ ಬಾಲ ಉದ್ದ ಆಗ್ತಾ ಇದೆ ಕಣೆ, ನೋಡ್ತಾ ಇರೋ ಹೇಗ್ ಕಟ್ ಮಾಡ್ತೀನಿ ಅಂತ. ನನ್ ಮಾವನೇ ನನ್ ಕಡೆ ಇರುವಾಗ ನಿಂದೇನೂ ನಡೆಯಲ್ಲ. ನಿನ್ನ ಹತ್ರ ಮಾತಾಡ್ತೀನಲ್ಲ. ಇವಾಗ್ಲಾದು ಅರ್ಥ ಆಯ್ತಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಹಠ ಹಿಡಿದು ನಿನ್ನನ್ನು ಇವತ್ತೇ ನಮ್ಮ ಮನೆಗೆ ಕರೆಸ್ಕೊಳ್ಳೋದಕ್ಕೆ ಕಾರಣ ಇದೆಯಮ್ಮ. ನನ್ನ ಮನಸ್ಸಿನ ಮೂಲೆಯಲ್ಲಿ ಒಂದು ಅಪರಾಧಿ ಭಾವ ಇದೆ. ಯಾಕೆ ಸರ್? ಸಾರ್ ಅನ್ಬೇಡಮ್ಮ, ತುಂಬ ಕಷ್ಟ ಆಗುತ್ತೆ. ನನ್ನ ಮೊಮ್ಮಗನ ಮದುವೆ ಆಗುವಂತೋಳು ನೀನು. ಪ್ರೀತಿಯಿಂದ ನನ್ನ ತಾತ ಅಂತ ಕರಿಯಮ್ಮ. ತಾತ ಹೇಳಮ್ಮ. ನಾನು ಯಾರ ಜೊತೆ ಇದ್ದೀನೋ ಅವ್ರ ಜೊತೆ ಬಂದು ನಿಮ್ಮನ್ನ ನಾನು ನೋಡಬೇಕಿತ್ತು. ನಮಗೆ ಅವ್ರನ್ನ ಪರಿಚಯ ಮಾಡಿಸ್ಬೇಕಿತ್ತು. ನೀವು ಕರೆದ್ರಿ ಅಂತ ನಾನು ಒಬ್ಬಳೇ ಬಂದ್ಬಿಟ್ಟೆ. ಪರವಾಗಿಲ್ಲಮ್ಮ, ಆದಷ್ಟು ಬೇಗ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತೀವಿ. ಅಲ್ಲೇ ಮಾತಾಡೋಣ. ಏನು? ಯಾಕಮ್ಮ ಅಳ್ತಾ ಇದ್ದೀಯಾ? ಏನಾಯ್ತು? ಏನಿಲ್ಲ ತಾತ, ನೀವು ರೆಸ್ಟ್ ಮಾಡಿ. ಸೀತಾ, ನನ್ನ ಮೊಮ್ಮಗ ನಿನ್ನನ್ನು ಮೆಚ್ಕೊಂಡಿದ್ದಾನೆ. ತುಂಬ ಒಳ್ಳೆಯವನು ರಾಮ. ನನ್ನ ಮೊಮ್ಮಗ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲಮ್ಮ. ಅವನದು ಪರಿಶುದ್ಧವಾದ ಮನಸ್ಸು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ತುಂಬ ನೋವು ಅನುಭವಿಸಿದ್ದಾನೆ. ಈಗ ಅವನದೇ ಆದ ಒಂದು ಜೀವ ಅವನ ಜೊತೆ ಇರೋವಂಥ ಕಾಲ ಬಂದಿದೆ. ಯಾವ ಕಾರಣಕ್ಕೂ ಅವನನ್ನು ದೂರ ಮಾಡೋದಿಲ್ಲ ಅಂತ ಮಾತು ಕೊಡ್ತೀಯ ಸೀತಾ? ನೀನು ಮಾತು ಕೊಟ್ರೇನೆ ನನಗೆ ಧೈರ್ಯ, ಆರಾಮಾಗಿದ್ದು ಬಿಡ್ತೀನಿ. ತಾತ, ನಿಮ್ಮ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಆಶೀರ್ವಾದ ಮಾಡಿ. ದೊಡ್ಡವರ ಆಶೀರ್ವಾದದ ಮೇಲೆ ನನಗೆ ನಂಬಿಕೆ ಇದೆ. ಆಗಲ್ಲಮ್ಮ, ಆದಷ್ಟು ಬೇಗ ನನ್ನ ಮೊಮ್ಮಗನ ಕೈ ಹಿಡಿದು ಈ ಮನೆ ತುಂಬಮ್ಮ. ಯಾವಾಗ ನಾವು ನಿಮ್ಮ ಮನೆಗೆ ಬರ್ಬೋದು ಅಂತ ನಿಮ್ಮ ಮನೆಯವ್ರನ್ನೆಲ್ಲ ಕೇಳಿ ತಿಳಿಸು. ನಾವೆಲ್ಲರೂ ಬರ್ತೀವಿ. ಮದುವೆ ವಿಷಯ ಮಾತಾಡೋಣ.
ನನಗೆ ಅಪ್ಪ ಅಮ್ಮ ಇಲ್ಲ. ಅಣ್ಣ ಅತ್ತಿಗೆ ಇದ್ದಾರೆ, ಆದರೆ ಅವ್ರ ಮನೇಲಿರ್ತಾರೆ. ಅಮ್ಮ ಅಪ್ಪನ ಸ್ಥಾನದಲ್ಲಿ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಓಕೆ ಸೀತಾ, ನಂಗೆಲ್ಲ ಅರ್ಥ ಆಗುತ್ತೆ. ಸಂಕಟ ಆಗ್ತಿದೆ ರಾಮ್. ಸತ್ಯನ ಮುಚ್ಚಿಟ್ಟೆ ಅನ್ನೋದ್ಕಿಂತ ಸಿಹಿ ನನ್ನ ಮಗಳು ಅಂತ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ. ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ಮೊದಲು ನನಗೆ ಸಿಹಿನೇ. ಒಬ್ಬ ತಾಯಿಯಾಗಿ ನನ್ನ ಮಗಳ ಬಗ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ಅಂದ್ರೆ ನನಗೂ ತುಂಬಾ ಬೇಜಾರಾಗ್ತಿದೆ ಸೀತಾ. ತಾತ ಈಗಿರೋ ಹೆಲ್ತ್ ಕಂಡೀಷನ್ ಅಲ್ಲಿ ಸಿಹಿ ಬಗ್ಗೆ ಏನೂ ಮಾತಾಡಕ್ಕಾಗ್ತಿಲ್ಲ. ಇನ್ಫ್ಯಾಕ್ಟ್ ಆ ಗಿಲ್ಟ್ ನನಗೂ ಇದೆ. ಅದಕ್ಕೆ ನಾನು ತಪ್ಪು ಮಾಡ್ಬೇಕಾಯ್ತು ನೋಡಿ. ಇದೇ ಮೊದಲು, ಇದೇ ಕೊನೆ. ಯಾವತ್ತೂ ನಾನು ಸಿಹಿ ಬಗ್ಗೆ ಯಾರ ಹತ್ರನೂ ಮುಚ್ಚಿಡೋದಿಲ್ಲ. ಮುಚ್ಚಿಡೋದು ಬೇಡ ಸೀತಾ. ನಾನು ಕೂಡ ರಾಮ್, ನನ್ನ ಲೈಫಲ್ಲಿ ನಾನು ಮಾತ್ರ ಅಲ್ಲ, ಸಿಹಿನೂ ಇದ್ದಾಳೆ ಅಂತ ನೀವು ಯಾವಾಗ ತಾತಂಗೆ ಹೇಳ್ತಿರೋ, ಅವ್ರು ಯಾವಾಗ ಅದನ್ನ ಮನಸ್ಫೂರ್ತಿಯಾಗಿ ಒಪ್ಕೋತಾರೋ ಅವಾಗ ನೀವು ನನ್ನ ಜೊತೆ ಮಾತಾಡಿ. ಅಲ್ಲಿ ತನಕ ನಮ್ಮ ಮಧ್ಯೆ ಎಷ್ಟೇ ಪ್ರೀತಿ ಇರಲಿ, ನಂಬಿಕೆ ಇರಲಿ, ಅದು ಯಾವುದಕ್ಕೂ ಅರ್ಥ ಇರಲ್ಲ. ಸಿಹಿ ಇಲ್ಲದೆ ನಾನಿಲ್ಲ, ನನ್ನ ಲೈಫು ಇಲ್ಲ ರಾಮ್. ನಮ್ಮ ಸಂಬಂಧಕ್ಕೆ ಅರ್ಥ ಬರೋದು ನನ್ನ ವಾಸ್ತವನ ಇರೋ ಹಾಗೆ ನೀವು ತಾತಂಗೆ ಹೇಳ್ದಾಗ ಮಾತ್ರ. ನಂಗೆ ಅರ್ಥ ಆಗುತ್ತೆ ಸೀತಾ. ನೀವಿದ್ರಲ್ಲಿ ಒಬ್ಬರೇ ಇದ್ದೀರಾ ಅಂತ ಅನ್ಕೋಬೇಡಿ. ನಾನು ನಿಮ್ಮ ಜೊತೆ ಇದ್ದೀನಿ. ನೀವು ಈ ಥರ ಎಲ್ಲ ಮಾತಾಡಿ ನನ್ನನ್ನು ಲೋನ್ಲಿ ಫೀಲ್ ಮಾಡಿಸ್ಬೇಡಿ. ವಾಟ್ ಎವರ್ ಇಟ್ ಈಸ್, ನಂಗೆ ನೀವಿಬ್ರೂ ಬೇಕು. ಓಕೆ ಫೈನ್. ತಾತ ಹುಷಾರಾಗ್ತಿದ್ ಕೂಡಲೇ ಫಸ್ಟ್ ಥಿಂಗ್ ಸಿಹಿ ಬಗ್ಗೆ ಮಾತಾಡೋದು. ನಾವನ್ನ ಅರ್ಥ ಮಾಡಿಸ್ತೀನಿ, ಒಪ್ಪಿಸ್ತೀನಿ. ಅಂಡ್ ಐ ಪ್ರಾಮಿಸ್ ಯು ದ್ಯಾಟ್. ನಾನು ಮೊದಲು ಸಿಹಿನ ನೋಡಬೇಕು. ನಿಮಗೆ ದ್ರೂಢ ಅಂತ ಅನ್ನಿಸ್ಬಹುದು, ಆದರೆ ನೆಕ್ಸ್ಟ್ ಟೈಮ್ ನನ್ನ ತಾತನ ನೋಡೋದು ಸಿಹಿ ಜೊತೆ ಮಾತ್ರ. ಸೀತಾ, ನೀವು ಅನ್ಕೊಂಡಾಗೆ ನನ್ನ ತಾತನಿಂದ ಏನು ಮುಚ್ಚಿಟ್ಟಿಲ್ಲ. ಸಿಹಿ ಬಗ್ಗೆ ಅವ್ರಿಗೆ ಗೊತ್ತಿದೆ ಅಂತಾನೆ ನಾನು ಅನ್ಕೊಂಡಿದ್ದು. ಇನ್ಫ್ಯಾಕ್ಟ್ ನೀವ್ ಯಾವತ್ ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂತ ಒಪ್ಕೊಂಡ್ರು ಅವತ್ತೇ ನಾನು ಡಿಸೈಡ್ ಆಗ್ಬಿಟ್ಟೆ ಸಿಹಿನೂ ನನ್ನ ಮಗಳಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ ಸೀತಾ, ಸಿಹಿ ವಿಷಯನ ಮುಚ್ಚಿಟ್ಟು ನಾನು ಮುಂದುವರಿಯಲ್ಲ. ನಾನು ಈಗಲೇ ಸಿಹಿನ ನೋಡ್ಬೇಕು ರಾಮ್. ನಾನು ಬರ್ತೀನಿ ಸೀತಾ, ಕಾರ್ ತಗೊಬರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ನಿನ್ನ ಮಗಳು ಅಳಿಯ ಪತ್ತೆನೇ ಇಲ್ಲ? ಬಂದ್ರು ಅನ್ಸುತ್ತೆ. ಮೋಕ್ಷ ಅಮ್ಮ ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ.
ಒಳಗೆ ಬನ್ನಿ ಬನ್ನಿ ಬನ್ನಿ. ಹಾಯ್ ಸುಬ್ಬು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು? ನಾನು ಚೆನ್ನಾಗಿದ್ದೀನಿ. ನಾನು ಹೀಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀನೆ. ಒಂದರ್ಥದಲ್ಲಿ ಈ ಜೀವನ ನೀನು ಕೊಟ್ಟು ಭಿಕ್ಷಿಸ. ಅಯ್ಯೋ ಮೇಡಮ್, ಯಾಕೆ ಇಷ್ಟು ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಅದು ನಿನ್ನ ದೊಡ್ಡ ಗುಣ ಸುಬ್ಬು. ಅದಕ್ಕೆ ಇನ್ಮುಂದೆ ನಿನ್ನ ಮನಸ್ಸಿನಲ್ಲಿ ನನಗೆ ನಿನ್ನ ತಂಗಿ ಸ್ಥಾನ ಕೊಡು, ಖುಷಿಯಾಗಿದ್ದು ಅದನ್ನ ಮಾತಲ್ಲಿ ಹೇಳ್ಬೇಕಾ ಮೇಡಮ್? ನನ್ನ ಮನಸ್ಸಲ್ಲಿ ನೀವು ಯಾವಾಗಲೂ ಹಾಗೇ ಇರ್ತೀರಾ. ಥ್ಯಾಂಕ್ ಯು. ಒಂದ್ಸಲ ಅಲ್ಲ, ಡಬಲ್ ಥ್ಯಾಂಕ್ಸ್. ಒಂದು ನನ್ನ ಜೀವನನ ಭಿಕ್ಷೆ ಕೊಟ್ಟಿದ್ದಕ್ಕೆ, ಇನ್ನೊಂದು ನಿನ್ನ ತಂಗಿ ಸ್ಥಾನ ಕೊಟ್ಟಿದ್ದಕ್ಕೆ. ಮೇಡಮ್, ನೀವು ಹೀಗೆ ಪದೇ ಪದೇ ಥ್ಯಾಂಕ್ಸ್ ಹೇಳಿ ನನಗೆ ಮುಜುಗರ ಮಾಡಬೇಡಿ. ಥ್ಯಾಂಕ್ಸ್ ತಗೊಳ್ಳೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಹನುಮಂತಂಗೆ ಅವನ ಶಕ್ತಿ ಬಗ್ಗೆ ಅವನಿಗೆ ಅರಿವಿರ್ಲಿಲ್ವಂತೆ. ಹಾಗೆ ನಿನ್ನ ಒಳ್ಳೆತನದ ಬಗ್ಗೆ, ನಿನ್ನ ದೊಡ್ಡತನದ ಬಗ್ಗೆ ನಿನಗೆ ಗೊತ್ತಿಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಸುಮ್ಮನೆ ತಗೊಂಡು ಇಟ್ಕೋಬೇಕು. ಸರಿ ಮೇಡಮ್, ಹಾಗೆ ಆಗಿ. ನಡೀರಿ, ಪೂಜೆ ಕೂತ್ಕೊಳ್ಳಿ. ಅದ್ ಸರಿ, ಶ್ರಾವಣಿಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ? ಇಲ್ಲ ಮೇಡಮ್, ಅವ್ರು ಇಲ್ಲಿಗೆ ಬರೋದು ಯಜಮಾನ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ರೂಮಲ್ಲೇ ಇದ್ದಾರೆ. ಆದ್ರೆ ಅವಳು ಇಲ್ಲಿಗೆ ಬರೋದು ನನಗಿಷ್ಟ ಇದೆ. ಸೊ ನಾನೇ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಅಷ್ಟು ಮಾಡಿ ಮೇಡಮ್. ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾವು ಪದೇ ಪದೇ ಬರ್ತಾ ಇದ್ದ ಜಾಗ ಇದು. ಎಷ್ಟೆಲ್ಲ ಮಾತಾಡ್ತಿದ್ವಿ, ಎಷ್ಟೋ ತನಕ ಕೂತಿರ್ತಿದ್ವಿ. ಇಲ್ಲಿ ಹೊತ್ತು ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಮನೇಲಿ ಏನೇ ಆದರೂ ಇಲ್ಲಿ ಬಂದು ಜಗಳ ಆಡ್ತಿದ್ವಿ, ನೆನಪಿದೆಯಾ? ಅದಾದಮೇಲೆ ಮಗುಗೆ ಹೆಸರಿಡೋ ವಿಷಯಕ್ಕೂ ಇಲ್ಲೇ ಜಗಳ ಆಡಿದ್ವಿ. ಬರೀ ಜಗಳ ಆಡಿರೋದಷ್ಟೇ ಅಲ್ಲ, ನಮ್ಮ ಮೊದಲನೇ ಆ್ಯನಿವರ್ಸರಿಗೆ ನಾನು ಇಲ್ಲೇ ನಿನಗೊಂದು ಫ್ಲವರ್ ಬೊಕ್ಕೆ ಕೊಟ್ಟಿದ್ದೆ. ಇದೆಲ್ಲ ಇವ್ರಿಗೆ ನೆನಪಿದೆಯಾ? ನಿನ್ನನ್ನು ಇಲ್ಲಿ ಕರ್ಕೊಂಬಂದಾಗೆಲ್ಲ ಐಸ್ ಕ್ರೀಮ್ ತಿನ್ನಿಸ್ದೆ, ವಾಪಸ್ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಿಮ್ಗೆ ಇದೆಲ್ಲ ನೆನಪಿದೆಯಾ? ಇಷ್ಟೇ ಯಾಕೆ ಶಾರೂರಿ, ಇನ್ನೂ ತುಂಬ ನೆನಪಿದೆ. ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಲ್ವಾ? ಹಾಗಿದ್ರೆ ನಾವು ಪ್ರೀತಿಯಿಂದ ಕಳೆದ ಕ್ಷಣಗಳು ನಿಮಗೆ ನೆನಪಿದೆ ಅಂತಾಯ್ತು. ಎಲ್ಲ ಕ್ಷಣಗಳು ನೆನಪಿದೆ ಶಾರೂರಿ. ಅಲ್ಲ, ನಾನು ನಿನಗೆ ಅಷ್ಟೊಂದು ಪ್ರೀತಿ ಕೊಟ್ಟೆ. ನಾನು ಅಷ್ಟು ಪ್ರೀತಿ ಕೊಟ್ಟಮೇಲೂ ನೀನು ಯಾಕೆ ಹೀಗೆ ಮಾಡಿದೆ ಶಾರೂರಿ? ನಾನೇನು ಮಾಡ್ತೀರಿ? ನಿಮ್ಗೇನಾದರೂ ಬೇಜಾರಾಗೋ ಥರ ನಡ್ಕೊಂಡ? ಬೇಜಾರು ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಜೀವ ತೆಗೆಯೋದು ಜೀವ ತೆಗೆಯೋದ? ಇದೇನು ಇನ್ನೊಂದು ಕತೆ ಶುರು ಮಾಡ್ಕೊಂಡ್ರಿ? ಮತ್ತೆ ತಿಗಣೆನೋ ಸೊಳ್ಳೆನೋ ಸಾಯಿಸಿದ್ರಾ? ನೋಡಿ, ನೀವು ಮಾಡೋ ತಮಾಷೆಗೆ ನನಗಂತೂ ತಲೆ ಕೆಟ್ಟು ಹೋಗ್ತಿದೆ. ಇಲ್ಲಿಂದ ಹೊರಡೋಣ ಬನ್ನಿ. ಯಾಕೋ ಇವತ್ತು ಇಲ್ಲಿರಬೇಕು ಅಂತ ಅನ್ನಿಸ್ತಾನೇ ಇಲ್ಲ ನನಗೆ. ಯಾಕೆ? ನನ್ನ ಮಾತು ಕೇಳೋಕ್ಕೆ ಮನಸ್ಸಿಲ್ವಾ? ಮನುಷ್ಯತ್ವನ ಇಲ್ಲದೆ ಇರೋರ ಹತ್ರ ಮನಸ್ಸಿನ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ರೀ ಪ್ಲೀಸ್, ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಗೊತ್ತಾಯ್ತು ಬಿಡಿ, ಯಾವುದೋ ವೆಬ್ ಸೀರೀಸು ಮೂವಿ ನೋಡಿರ್ತೀರಾ, ಆ ಕಥೆನ ನನಗೆ ಹೇಳ್ತಿದ್ದೀರಾ. ಹೌದು, ಇದುವರೆಗೂ ನಿನ್ನಂಥ ಕ್ರೂರಿಗಳನ್ನು ಕಥೆಯಲ್ಲಿ, ಸಿನಿಮಾದಲ್ಲಿ ಮಾತ್ರ ನೋಡಿದ್ದೆ. ಆದರೆ ನಿಜ ಜೀವನದಲ್ಲಿ ನಂದೇ ಬದುಕಲ್ಲಿ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಹೇಳ್ತಿರೋದು ನಮ್ಮದೇ ಕತೆ, ನಮ್ಮನೆ ಕತೆ, ನಂದಗಿರಿ ವಿಷಯ.
ಆಕ್ಸಿಡೆಂಟ್ ವಿಷಯ. ನೀನು ಬಲಿ ತಗೊಂಡ್ಯಲ್ಲ, ಆ ಜೀವದ ವಿಷಯ. ದೇವರಂಥ ನಮ್ಮತ್ಗೆನ ಯಾಕೆ ಸಾಯಿಸಿದೆ ಶಾರ್ವರಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.